ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಜಿಲ್ಲಾ ಘಟಕದ ವತಿಯಿಂದ 2025ನೇ ವರ್ಷದ ಬಸವ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ನಾಡೋಜ ಗೋರು ಚನ್ನಬಸಪ್ಪನವರು ವಹಿಸಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕದ ಮಾನವ ಪ್ರೀತಿಯನ್ನು ಇಟ್ಕೊಂಡಿರುವಂಥ ಒಂದು ಮಠ, ಸರ್ವ ಜನಾಂಗದವರೆಗೂ ಮಠವಾಗಿರುವಂಥ ಸಿದ್ಧಗಂಗಾ ಮಠದ ಹಿರಿಯ ಸ್ವಾಮೀಜಿಗಳಾದ ಸಿದ್ಧಗಂಗಾ ಸ್ವಾಮಿಗಳು ಬಂದು ಉದ್ಘಾಟನಾ ನುಡಿಗಳನ್ನಾಡಿ ಬಸವಣ್ಣವ್ರ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿ ಅವರು ಬೇರೆ ಕಾರ್ಯದಿಂದ ಹೋಗಿದ್ದಾರೆ. ಹಾಗೆಯೇ ಮಂಜುನಾಥ್ ವೆಂಕಟೇಶ್ ಅಂತ ಒಬ್ಬ ತತ್ವಚಿಂತಕರು. ಅವರು ಬಸವಣ್ಣವ್ರನ್ನ ಅಭ್ಯಾಸ ಮಾಡಿ ಬಸವಣ್ಣವರಿಂದ ಹೆಚ್ಚು ಆಕರ್ಷಿತರಾಗಿ ಬಸವತತ್ವದ ಕಡೆ ಬಂದಿದ್ದಾರೆ. ಅವರು ಬಸವಣ್ಣವರನ್ನ ಕುರಿತು ಮಾತನಾಡಿದ್ದಾರೆ. ಮತ್ತು ಇವತ್ತು ಕಾರ್ಯಕ್ರಮ ಇವತ್ತು ಬಸವಣ್ಣವನ ಕುರಿತು ಇತ್ತು, ಮತ್ತು ಪ್ರತಿಭಾ ಪುರಸ್ಕಾರ, ಮತ್ತು ಬಸವಪರ ಸಂಘಟನೆಗಳವರ ಸನ್ಮಾನ ಇತ್ತು, ಮತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ವಚನ ನೃತ್ಯ ಅದು ಇತ್ತು. ಇಲ್ಲಿ ಬಹಳ ಮುಖ್ಯವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾದ ಕೇಂದ್ರದ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ SM ಜಾಮದಾರ್ ಅವರು ಭಾಳ ವಿವರವಾಗಿ ಬಸವ ತತ್ವಗಳನ್ನು ಎಲ್ಲ ಸಭಿಕರಿಗೂ ಶ್ರೋತೃಗಳು ಅರ್ಥವಾಗೋ ರೀತಿಯಲ್ಲಿ ಭಾಳ ಚೆನ್ನಾಗಿ ಅವರು ಹೇಳಿದ್ದಾರೆ. ಅವರು 73ನೇ ವಯಸ್ಸಲ್ಲೂ ನಮಗೆ ಬಸವ ತತ್ವವನ್ನು ಚೆನ್ನಾಗಿ ಕರಗತ ಮಾಡಿಕೊಂಡು ದಿನಕ್ಕೆ 16 ಗಂಟೆ ಸಮಯ ಕೊಡ್ತಾ ಇದ್ದಾರೆ ಬಸವ ತತ್ವ ಪ್ರಚಾರಕ್ಕೆ. ಬಸವ ತತ್ವವನ್ನು ಬೆಳೆಸಬೇಕು, ಉಳಿಸಬೇಕು ಅಂತ ಅವ್ರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಜಯನಗರದ ಮಾಜಿ MLA ಹಾಗೂ ಪ್ರಸ್ತುತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಹಿಳಾ ವಿಭಾಗದ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿಯವರು ಬಂದು ಮಾತನಾಡಿ ಹೋಗಿದ್ದಾರೆ. ಇದೇ ರೀತಿ ದೂರದರ್ಶನ ಚಂದನ ವಾಹಿನಿಯ ಮಾಜಿ ನಿರ್ದೇಶಕರಾಗಿದ್ದಂಥ ನಿರ್ಮಲಾ ಎಲಿಗಾರ್ ಅವರು ಬಂದು ನಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಇದರ ಜೊತೆಗೆ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಚಾರದಲ್ಲಿರುವಂಥ ಜನರಲ್ಲಿ ಮೌಢ್ಯವನ್ನು ಹೋಗಲಾಡಿಸುವಂಥ ಮತ್ತು ಇಲ್ಲಿ ಜನರಲ್ಲಿ ಮೂಢನಂಬಿಕೆಗಳನ್ನು ಹೋಗಲಾಡಿಸುವ, ಹೆಚ್ಚಿಗೆ ವೈಚಾರಿಕತೆಯನ್ನು ತುಂಬುವಂಥ ಲೇಖನಗಳನ್ನು ಬರೆದು ಮತ್ತು ಆಡಿಯೋ ಕ್ಯಾಸೆಟ್ಗಳು ಮಾಡಿ ಬಿಡ್ತಾ ಇರುವಂಥ JS ಪಾಟೀಲರು ಬಂದು ಮಾತನಾಡಿದ್ದಾರೆ. ನಮಗೆ ತುಂಬ ಸಂತೋಷ. ನಾನು ಪ್ರೊಫೆಸರ್ ವೀರಭದ್ರಯ್ಯ, ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಅಂತ.